ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬಿಚ್ಚಿ ಕುತ್ಕೊಂಡ್ಬಿಡ್ಬೇಕು ಕಣ್ಣಿಗೆ ಬರ್ಲೇಬೇಕು. ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಮುಖ್ಯಮಂತ್ರಿ ಆಗ್ಬೇಕು ನಿಂದು ತಾಯಿ ಗುಣ ಎಲ್ಲ ಯೋಚಿಸ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಟಿಯಲ್ಲಿ ಕಿರೀಟನ ಈ ಚಾಮುಂಡೇಶ್ವರಿ ಕಡೆಯಿಂದ ದರ್ಶನ್ ಸರ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಕನ್ನಡದಲ್ಲಿ ನೋಡಿ ಹಂಗೆ ಕಾನ್ಫಿಡೆನ್ಸ್ ಐತೆ. ಇಂಗ್ಲಿಷ್ ಎಲ್ಲ ಆದ್ರೆ ತೊಡಸಾಗ್ಬಿಡ್ತೀವಿ, ಕನ್ನಡನೇ ಸರಿ. ಫ್ರೆಂಡ್ಸ್ ಇವತ್ತೇನಂದ್ರೆ ಫ್ರೆಂಡ್ಸ್ ಇದನ್ನೇ ಚೇಂಜ್ ಮಾಡ್ಕೋಬೇಕಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಚೇಂಜ್ ಮಾಡ್ಬೇಕು. ಕೇಳ್ದವ್ರೆಲ್ಲ ಏನು ಹೇಳ್ತಾರ, ಫ್ರೆಂಡ್ಸ್ ಅನ್ಕೊಂಡು ವಿಡಿಯೋ ಮಾಡ್ತಿದ್ಯಾರಪ್ಪ ಅಂತವ್ರೆ. ಇವತ್ತೇನಂದ್ರೆ ಫಿಲಮ್ ಹೋಗ್ತಿದೀವಿ ಡೆವಿಲ್ಗೆ. ನಮಸ್ಕಾರ ದೇವ್ರು ಅನ್ನಕ್ಕೆ ಡಾಕ್ಟರ್ ಬ್ರೋ ಅವ್ರು ಹೇಳ್ಬಿಟ್ಟವ್ರೆ, ಎಲ್ಲ ಒಬ್ಬೊಬ್ರು ಹೇಳ್ಬಿಟ್ಟವ್ರೆ, ಏನು ಮಾಡಕ್ಕಾಗಲ್ಲ. ನಾವ್ ಆಗ್ಲೇ ಆಸ್ ಯೂಶುವಲ್ ನಮ್ ಜೊತೆ ಜೀವನ ಇದ್ದಾರೆ. ಏನು ಅಂತಂದ್ರೆ ನಾವು ಯಾವಾಗ ಅಂತಂದ್ರೆ 2018-19 ಟೈಮ್ ಅಲ್ಲಿ ನಾವು ವ್ಲಾಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಅವಾಗ ನಮ್ಮ ಮನೆಯಲ್ಲ ₹100 ಅಷ್ಟೇ ಕೊಡ್ತಿದ್ದು ನಮ್ಗೆ ಕಾಲೇಜ್ ಹೋಗಕ್ಕೆ. ಪೆಟ್ರೋಲ್ ಹಾಕ್ಸೋದ, ಕ್ಯಾಮ್ರಾ ತಗೊಳ್ಳೋದ, ವ್ಲಾಗ್ ಮಾಡೋದ ಕನ್ಫ್ಯೂಸ್ ಆಗಿ ನಮ್ಗೆ ಯಾವ ತರ ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಕಾಲೇಜ್ ಹೋಗಿರುವ, ಪೆಟ್ರೋಲ್ ಹಾಕ್ಸಿದ್ರೆ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ, ಮನೆಗ್ ಬರ್ತಿದ್ದು. ಮಧ್ಯಾಹ್ನ ಊಟ ಮಾಡಿದ್ರೆ ಪೆಟ್ರೋಲ್ ಹಾಕ್ಸಕ್ ಆಗ್ತಿರಲಿಲ್ಲ. ಈ ತರ ಸಿಚುವೇಶನ್ ಸಿನಾರಿಯೋ ಹೆಂಗಿರ್ತಿತ್ತು ಅವಾಗೆಲ್ಲ. ಸರಿಯಾಗಿ ಏನಂದ್ರೆ ಏನು ಫೈನಾನ್ಷಿಯಲಿ ಸ್ಟೇಬಲ್ ಇವಾಗ್ಲೂ ಸ್ಟೇಬಲ್ ಇಲ್ಲ, ಅವಾಗ್ಲೂ ಸ್ಟೇಬಲ್ ಇಲ್ಲ. ಈಗ ಒಂದ್ ಮಟ್ಟಕ್ಕೆ ಆದ್ರೂ ಇವತ್ತು ದಿನಕ್ಕೆ ಒಂದ್ ಸ್ವಲ್ಪ ಫ್ರೀ ಆಗಿದೀವಿ, ಒಂದ್ ಫ್ರೀ ಆಯ್ತೀವಿ. ಪುನಃ ಬಿಸಿ ಆಗ್ಬೋದು. ನಾನು ಇವನ್ ಅಷ್ಟೇ. ಈಗ ನೋಡಿ ನಮ್ಗೆ 5 ಜನ ಕಾರಲ್ಲಿ ಇಬ್ರೇ ಕೂತಿರೋದು. ಇನ್ನು ಕಾರ್ತಿ ಸ್ನಾನ ಮಾಡ್ತಾವ, ಇನ್ನು ಬಂದಿಲ್ಲ ಅವನು. ಅವನೊಬ್ಬನ್ ಕಾಯ್ಕೊಂಡು ನಿಂತಿದೀವಿ. ಇಲ್ಲಿ ಕಾರ್ತಿ ಮನೆ, ಇದು ಕಾರ್ತಿ ಮನೆ ಹತ್ರ. ಮನೆ ಹತ್ರ ಆಗ್ಲೇ ಫೋನ್ ಮಾಡ್ದಾಗ್ಲೇ ಸ್ನಾನ ಮಾಡ್ತಿದೀನಿ ಅಂದವನು ಈಗ ಸ್ನಾನ ಮಾಡ್ಕೊಂಡ್ ಬರ್ತಾ ಇರೋದು. ಲೇಜಿ ಗಾಯ್ ಕಾರ್ತಿಕ್. ಹಾಕ್ಸ್ಕೊಬಿಟ್ರು. ನಾನು ಕಳ್ಸಿದ್ನಲ್ಲ ನಿನ್ಗೆನೆ, ಅದು ಇನ್ನೆರಡು ಕೊಟ್ಟಲ್ಲ ನೀನು. ನೋಡಿ ಫ್ರೆಂಡ್ಸ್, ಇವನೇ ನಮ್ ಕಾರ್ತಿ. ಬಟ್ ಮಗ ಅರ್ಧ ಗಂಟೆ ಕಾಯಿಸ್ದ ಮನೆ ಹತ್ರ. ಏನ್ ಹೇಳದ ಅವ್ನ್ಗೆ, ಇನ್ನೇನು ಅರ್ಧ ಗಂಟೆ ಫೋನ್ ಮಾಡ್ದ, ಬಂದು ನಿಮ್ಮ ಅಮ್ಮನ ಜೊತೆ ಎಲ್ಲ ಫುಲ್ ಕಷ್ಟ ಸುಖ ಮಾತಾಡ್ಕೊಂಡು ಏನಂದ ಗೊತ್ತಾ, ಹೇಳ್ತಾ ಇದ್ದು ನಾವೇನೋ ನಮ್ ಕಾಲದಲ್ಲಿ ಗೊತ್ತಿದ್ರೆ ಮದುವೆ ಆಗೋದು, ನಿಮ್ ಹತ್ರ ಲ್ಯಾಕ್ಸ್ ಇದ್ರು ಸಾಲಲ್ಲ ಗರ್ಲ್ಸ್ಗೆ ಅಂತ. ಪೇಪರ್ ಶರ್ಟ್ ಎಲ್ಲ ಹಾಕೊಂಡ್ ಬಂದ್ಬಿಟ್ರು ನಮ್ ಕ್ರಶ್ ಮೆಟೀರಿಯಲ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಾಕಲು. ಫ್ರೆಂಡ್ಸ್ ಏನಂದ್ರೆ ಈಗ ನಾವಿಬ್ರು ಖಾಲಿ ಹಿಡ್ಕೊಂಡು ಈ ತರ ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಇವನು ಮೂರನೇವನು. ಇವನು ಬರೀ ಇಂತದೆಯಾ, ಈ ತರ ಯಾರು ಬದುಕೋಣ ಅನ್ನೋದಕ್ಕೆ ಇವನ್ನ ಹಾಕೋತೀವಿ. ಸರಿ ಫ್ರೆಂಡ್ಸ್, ಅಲ್ಲೇ ಥಿಯೇಟರ್ ಹೋಗ್ಬಿಟ್ಟು ಮಾತಾಡೋಣ. ಇಲ್ಲೇನ್ ಮಾತುಕತೆ ಇಲ್ಲ ಇವ್ರ ಹತ್ರ. ಸುಮ್ನೆ ಮಾತೆತ್ತವ್ರೆ, ಅದು ಇದು ಏನಂತಾರಲ್ಲ ವಿಡಿಯೋ ತೋರಿಸೋದಕ್ಕಾಗ್ದಿರಂತದೆ. ಆಫ್ ರೋಡ್ ಮಾಡಿಸ್ತಾ ಇದೀನಿ ಫ್ರೆಂಡ್ಸ್. ಮಾಮೂಲಿ ರೋಡಲ್ಲಿ ಆಫ್ ರೋಡ್ ಮಾಡಿಸಿ. ಆದ್ರೆ ಇವ್ ಪೆಟ್ರೋಲ್ ಬಂಕ್ ಹತ್ರ ಬಂದಾಗ ಗೊತ್ತಾಯ್ತಾ ನಮ್ಮ ಹತ್ರ ಕಾಸಿಲ್ಲ ಅಂತ. ಈಗ ನೋಡ್ಕೊಳ್ಳಿ ಎಷ್ಟೊತ್ತು ಪೆಟ್ರೋಲ್ ಬಂಕ್ ಹತ್ರ ಎಷ್ಟು ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಸಖತ್ ಟೈಮ್ ಪಾಸ್. ಅವನು ನಾನ್ ಕಾಸು ಕೇಳ್ತಾರೆ, ನಾನು ಅವನ್ ತಗೋ ಕಾಸಿಲ್ಲ ಅಂತೀನಿ. ಈಗ ನೋಡ್ಕೊಳ್ಳಿ, ಈಗ ನಡೆಯೋದೇ ಸೀನ್ ಇದು. ಕಾರ್ತಿಕ್ ಕಾಸು ಕೊಡ್ಲ, ಅವ್ರ ತಾವೇ ಸ್ಕ್ಯಾನರ್ ಸ್ಕ್ಯಾನರ್ ಕೊಡ್ತೀವಿ. ಸಬ್ಸ್ಕ್ರೈಬರ್ಸ್ ಹತ್ರನ ಕೇಳೋ ಮಾಡ್ರನ್ ಭಿಕ್ಷುಕ್. ಅದೆಲ್ಲ ಬೇಡ, ಪೆಟ್ರೋಲ್ ಬಂಕ್ ಬಂದಿದೀವಿ, ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್. ಅವ್ರದ್ ಹುಡುಗರು ಕಾಸು ಕೊಡೋರು ನಮ್ಗೆ. ಒಂದ್ ₹500 ಹಾಕಿ ಫ್ರೆಂಡ್ಸ್. ಅಣ್ಣ ಕಾಸು ಕೊಡಿ ಅಣ್ಣ, ಪೆಟ್ರೋಲ್ ಹಾಕ್ಸ್ಬೇಕು. ಕಾಸು ಕೊಡ್ಲಲ್ಲ, ಕಾಸೆಲ್ಲ ಕೊಡಲಿ ಫ್ರೆಂಡ್ಸ್. ಈ ಕಡೆ ತಿರ್ಸ್ಕಿ ಅವ್ರ ನಂದೆ ಫ್ರೆಂಡ್ಸ್. ನಾನು ಕಾರ್ ತಗೋ ಬಂದಿದ್ದೀನಿ, ನಂದು ಟೈರ್ ಸವಿತದೆ, ಆಯಿಲ್ ಹಳೆದಾಯ್ತದೆ, ಸ್ಪೆಂಡ್ ಮಾಡ್ತಾ ಇದೀನಿ. ಎಸಿ ಕೂಲಿಂಗ್ ಎಲ್ಲ ಕಮ್ಮಿ ಆಯ್ತದೆ. ಇವ್ರಿಗೆ ಅದನ್ನೆಲ್ಲ ಕೇಳ್ಬೇಡಿ. ಏನಂದ್ರೆ ಬಿಸ್ಲು ನಿಂತ್ಕೊಳಕ್ ಆಯ್ತಲ್ಲ ಜೀವನ್, ಬೇಗ ಪೆಟ್ರೋಲ್ ಹಾಕ್ಸಿ ಹೋಗೋಣ. ಗೊತ್ತಾಯ್ತಾ ಎಷ್ಟು ಇಲ್ಲಿ ಕರ್ಕ ಬಂದು ಅಲ್ಲೆಲ್ಲ ಪೆಟ್ರೋಲ್ ಹಾಕ್ಸ್ಕೊತವ್ರೆ ಕಾಸಿರೋರು. ಇವ್ರ ಜೊತೆ ಬಂದ್ರೆ ಇದೇ ಬಾಳು. ಇದೆಲ್ಲ ತೋರ್ಸಕ್ ಆಗಲ್ಲ, ಯಾಕೆ ಅಂದ್ರೆ ಇದನ್ನು ಹಾಕ್ತೀನಿ ಇಲ್ಲೋ ಗೊತ್ತಿಲ್ಲ. ಬೇಜಾರ್ ಮಾಡ್ಕತಾನೆ, ಆಮೇಲೆ ಕಾರ್ತಿ ಬೇಜಾರ್ ಮಾಡ್ಕತಾನೆ. ನನ್ನ ಹತ್ರ ಕಾಸೈತೆ, ನನ್ನ ಹತ್ರ ಕಾಸಿದೆ, ಇವನ ಹತ್ರ ಕಾಸಿದೆ. ಆದ್ರೆ ಇವತ್ತು ಖರ್ಚು ಮಾಡ್ತಲ್ಲ. ಲೆಕ್ಕ ಹಾಕಳಿ ಎಂತ ಚಾಲುಗಳು ಇವರೆಲ್ಲ ಅಂತ. ಕಾಸಿಲ್ಲ ಅಂತ ₹800 ಫ್ಯೂಲ್ ಹಾಕ್ಸ್ತವ್ರು. ಫ್ರೆಂಡ್ಸ್ ಕಾರ್ ಇಲ್ಲ ಅಂದ್ರೆ ಇದು ಕಾರ್ ಇಲ್ಲ, ಅದೆಲ್ಲ ಬಿಡಿ. ಈಗ ಎಲೆಕ್ಟ್ರಾನಿಕ್ ಫ್ಯೂಲ್ ಇದು ಕಲಿಬೇಕು ಜೀವನದಲ್ಲಿ. ನಿಮ್ ಹತ್ರ ಎಷ್ಟು ಕಾಸು ಆಯ್ತು ಇಲ್ಲೋ ಗೊತ್ತಿರೋದಿಲ್ಲ. ನೀವು ಸೈಲೆಂಟ್ ಆಗಿರ್ಬೇಕು, ಎಲ್ಲಾರನು ಬಾಯ್ ಬಿಡಿಸ್ಬೇಕು, ಎಷ್ಟೈತೆ ಅಂತ ತಗ್ಸ್ಬೇಕು. ಆಮೇಲೆ ನಿಮ್ ಹತ್ರ ಖರ್ಚು ಮಾಡ್ಬೇಕು. ಅದೇ ತರ ಮಾಡಿದ್ವಿ, ನಮಗೆಲ್ಲ ಗೊತ್ತಾಗೋಯ್ತು. ಮಾಡಿದ್ವಿ. ಕಲೀರಿ ನೀವು.
ಹಾಕ್ಸಿದ್ವಿ. ಕಾಸು ಏನಿಲ್ಲ ಬಸ್ಸು ಸಿಗಾಕುಂಟೆಯಲ್ಲಿ ಕಂಟೆಂಟ್ ಕಾಸನ್ನ ಎಲ್ಲಿಂದ ಬಂತು ಕೇಳಿಸೈತೆ ಮಗ, ಅವ್ರಿಗೆ ಕೇಳಿಸಿರ್ತದೆ. ಒಂದ್ ಸ್ವಲ್ಪ ರಿವೈಂಡ್ ಮಾಡ್ಕೊ ಕೇಳಿ, ಕಾಸು ಎಲ್ಲಿಂದ ಬಂತು ಅಂದ್ರೆ ಅವನೇ ಹೇಳವನೇ ಎಲ್ಲಿಂದ ಬಂತು ಅಂತ. ಏನಂದ್ರೆ ಇಲ್ಲಿ ಬಂದ್ವಿ, ಇಲ್ಲಿ ನೋಡ್ತಿದ್ರೆ ಟ್ರಾಫಿಕ್ ನೋಡ್ತಿದ್ರೆ ಮೈಸೂರಿಗೆ ಬಂದು ಬೆಂಗಳೂರಿಗೆ ಬಂದು ಒಂದೂ ಗೊತ್ತಾಗ್ತಾ ಇಲ್ಲ. ಟಿಟಿ ಹತ್ರ ನಡಿ ಬಾವುಟ ಚೆನ್ನಾಗಿ ಆಗ್ತೈತೆ ವಿಡಿಯೋ ಮಾಡೋದ ಅಂದ್ರೆ, ಇಲ್ಲಿ ಒಳ್ಳೆ ಟ್ರಾಫಿಕ್ ಅಲ್ಲೇ ವೆಲ್ಕಮ್ ಮಾಡ್ತವ್ರು ನಮ್ಗೆ. ಓ ಕತೆ ಗುರು, ಹಿಂಗಾಗ್ಬಿಟ್ರೆ ಮೊದ್ಲೇ ಬಿಸಿಲು ಹಂಗೆ ಬಾಡೋಯ್ತಾ ಇದೀವಿ, ಯಾರೋ ಫುಲ್ ಬಾಡೋಯ್ತಾ ಇದೀವಿ ಇಬ್ರು. ಕಾರ್ತಿನ ಬಾಡೋಯ್ತವನೆ. ಇಲ್ಲಿ ನೋಡಿದ್ರೆ ಈ ತರ ಮೈಸೂರಲ್ಲಿ ಈ ತರ ಟ್ರಾಫಿಕ್ಕು ಬೇಜಾರುಗಳು ನಿಜವಾಗ್ಲು. ಏನ್ ಮಾಡ್ತೀರಾ ವೀಕೆಂಡ್ಸು ನಮ್ಮ ತರನೇ, ಅವರು ಹೊರಗಡೆ ಬಂದವ್ರೆ ಅಷ್ಟೇ. ಸಿಬೇಕಾಗಿದೆ ನಮ್ಮ ಅಣ್ಣ, ನಮ್ಮ ಕಸ್ಟಮರ್ ಕಣಿಯ ಆ ಅಣ್ಣ ನಾನು ಚಾಮುಂಡಮ್ಮ ಆದ್ರೆ ಒತ್ಕೋಣ ಸಾಕು. ರಿಸೀವ್ ನಮ್ಗೆ ಇಲ್ಲೇ ಈಗ ಇದೇನಂತಾರೆ ಇಲ್ಲಿ, ಇದು ನಮ್ ಯೂಶುವಲ್ ರೋಡ್ ಅಂಡ್ ಇದು ಜೆಸಿಎಸ್ ಮೆಡಿಕಲ್ ಕಾಲೇಜು. ಅದೆಲ್ಲರಿಗೂ 4 ಗಂಟೆಗೆ ಬನ್ನಿ, ಒಳ್ಳೊಳ್ಳೆ ಗರ್ಲ್ಸ್ ಎಲ್ಲ ಇರ್ತಾರೆ ಸಾಕು. ನಿಮ್ಮ ಫಸ್ಟ್ ಆಂಟಿ ವಿಡಿಯೋ ನೋಡ್ತೀರ ಆಂಟಿ, ಫಸ್ಟ್ ಜೀವನಿಗೆ ಮದುವೆ ಮಾಡಿಸಿ ಆಂಟಿ, ಇದು ನನ್ನ ಪ್ರಥಮ ಕೋರಿಕೆ. ಯಾಕೋ ಕಂಡಿರೋದೇ ನೋಡಕ್ಕೆ ಗುರು, ಕುರುಡ್ರು ನೋಡಕ್ ಆಯ್ತದ? ಸುಮ್ನಿರ್ಲ, ನಮ್ಮ ಹಂಗ HMಗೆಲ್ಲ ತೋರಿಸ್ತೀನಿ ಹಂಗೆ ಹಿಂಗೆ ಅಂತಿದ. ಸುಮ್ನೆ ಆಮೇಲೆ ನೀನ್ ಯಾಕೋ ಕಟ್ ಮಾಡೋದಿಲ್ಲ ಇಲ್ಲ ಕೇಳಿ, ಈಗ ಭಯ ಬೀಳ್ತಾವನೆ. ಮಾತಾಡಪ್ಪ ಈಗ ಜೀವನ್, ನಮ್ಮ HM ಎಲ್ಲ ನೋಡ್ತಾರೆ, ಏನ್ ಮಾತಾಡ್ಬೇಕು ಅಂತ ಈಗ ಇಷ್ಟಪಡ್ತಾರೆ ಮಾತಾಡಿ. HM ಎಲ್ಲ ನಾವು ಅವ್ರ ಹತ್ರ ಎಲ್ಲ ಓದಿ ಕಲ್ತಿದ್ದು. ಇದನ್ನ ಕಲ್ತಿರೋದು ನೀನು, ಇದನ್ನ ಕಲ್ತಿರೋದು. ಹುಡುಗಿ ನೋಡ್ಲಿಲ್ವ ನೀವು? ನಾನ್ ಮಾತ್ರ ನೋಡ್ಬಿಟ್ಟ. ಈಗ ನಾವು ನೋಡಿದ್ವಾ ಬಿಟ್ಟು ಅದು ಒಂದ್ ಹುಡುಗಿ ನಡ್ಕೋಯ್ತಾಳೆ, ರಂಗ ನೋಡಲ್ವಾ, ಕಣ್ಣು ಮುಚ್ಕೊಬಿಡ್ತಾನ ನಾ ಸರ್ ಅಂತ. ನೀನೇನ್ ಹೇಳಿದ್ದು? ಸ್ಪೆಸಿಫಿಕ್ ಆಗಿ ಟೈಮ್ ಹೇಳಿ, ಇಂಥ ಟೈಮ್ಗೆ ಬನ್ನಿ ಅಂತ ಹೇಳಿದ್ ನೀನು. ಹುಡುಗರು ಗುರು ಇನ್ನೇನ್ ಗೇಗಳ ಹುಡುಗರು ನೋಡಕ್ಕೆ ಹೋಗ್ಲಿ ಬಿಡಿ, ಇದು ಏನಂತಾರೆ ಹೋಗ್ಲಿ ಬಿಡಿ. ಯಾಕೋ ಅಲ್ಲ ಇದು ಯಾಕೋ ಅವ್ನ್ ಪಾಪ ಬೇಜಾರು ಮಾಡ್ಕೊಂಡು ವಾಯ್ಸ್ ಟೋನ್ ಅಲ್ಲೇ, ನೀವು ಅಲ್ಲೇ ವಾಯ್ಸ್ ಟೋನ್ ಅಲ್ಲೇ ಗೊತ್ತಾಗುತ್ತೆ ಒಂದು ಟಾಪಿಕ್ ನ ಎಷ್ಟು ಹೇಳಿಬೋದು ಅಷ್ಟು ಹೇಳಿಬೇಕು. ನೆಕ್ಸ್ಟ್ ನಾನು ಇನ್ನೂ ಜಾಸ್ತಿ ಹೇಳಿದ್ರೆ ಕಾರ್ ನಿಲ್ಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ನೀವು ಎಲ್ಗಾರ ಅಂದ್ಬಿಡ್ತಾನೆ. ಆಮೇಲೆ ಸಾಕು. ಈಗ ಶಶಿಯಣ್ಣ ಮಾತಾಡ್ಸ್ಕೊಂಡು ಹೊರಟು ಈಗ ಫಿಲಮ್ ಅಂತೂ ಒಬ್ಬೊಬ್ರು ಒಂದೊಂಥರ ರಿವ್ಯೂ ಕೊಡ್ತಿದ್ದಾರೆ. ಹೆಂಗಿದೆ ಅಂತ ಗೊತ್ತಿಲ್ಲ. ಮೂವಿ ನೋಡ್ಬಿಟ್ಟು ನಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಹೇಳ್ತೀವಿ. ರಿವ್ಯೂ ಅಂತ ಏನಲ್ಲ ಇದು, ಹಾಗಂದ್ರೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರ್ತೀವಿ. ಈ ಥರ ಏನೇನು ಮಾಡ್ತಾ ಇರ್ತೀವಿ ಅಂತ ಹೊರಗಡೆ ಬರಲ್ಲ, ಬಂದಾಗ ವಿಡಿಯೋ ಮಾಡಿ ಆಗ್ತಾ ಇರೋದಷ್ಟೇ. ಯಾಕಂದರೆ ತುಂಬ ಬೇರೆ ಥರ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ಇನ್ನೂ ಅದೆಲ್ಲ ಆಗಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಬಿಡುತ್ತಾ ಸ್ಟಾರ್ಟಿಂಗ್ ವೀಡಿಯೋಸ್, ನಂಗಂತೂ ಗೊತ್ತಿಲ್ಲ ಹೆಂಗೆ ಬರ್ತಿದೆ ಅಂತ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಏನೋ ಹೆಲ್ಪ್ ಮಾಡಿ ನಿಮ್ಮ ಕೈಲಾದಷ್ಟು. ನಮ್ಮ ಕಾಲೇಜು ಆಲ್ಮೋಸ್ಟು ಕಾಲೇಜಲ್ಲೇ 2, 3, 5 ವರ್ಷ ಕಳೆದ್ವಿ. ಕಾಲೇಜಲ್ಲಿ ಕಳೆದಿದ್ದಕ್ಕಿಂತ ಟೈಮು ಹೊರಗಡೆ ಕಳೆದಿರೋದೇ ಜಾಸ್ತಿ. ಇವ್ರದ್ದು ಬೇರೆ ಕಾಲೇಜು, ಅವನದು ಬೇರೆ ಕಾಲೇಜು. ಆದರೆ ಮೈಸೂರು ಇರ್ತಿದ್ರಿಂದ ಎಲ್ಲ ಒಂದೇ ಕಡೆ ಸೇರ್ತಿದ್ವಿ. ಇವರು ಕಾರ್ತಿ ಮಂಡ್ಯದವನು, ಅಲ್ಲಿಂದ ಬರುವವನು. ಕಾರ್ತಿ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಮೈಸೂರೇ, ಶಶಿಪುರಮು. ಆಮೇಲೆ CIT ಸೇರ್ಕೊಂಡ್ಮೇಲೆ ಅದು ಬೇರೆ ಫೀಲ್ಸು. ಸೊ ಚೆನ್ನಾಗಿತ್ತು ಕಾಲೇಜ್ ಟೈಮು. ಈಗ ಮೂವಿಗೆ ಹೋಗೋಣ, ಟೈಮ್ ಆಗ್ಬಿಟ್ಟಿದೆ ಆಗಲೇ ಆಲ್ರೆಡಿ. ಕಾರ್ತಿಕ್ ಇಂಟರ್ವ್ಯೂ ಬಂದಿದೆ, ಏನು ಹೇಳ್ತೀರಾ? ಮೂವಿ ಹೆಂಗಿದೆ? ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಅನ್ನಿಸ್ತಾ ಇದೆ, ಯಾಕೆ ಹೋಗುತ್ತಿಲ್ಲ. ನೋಡೋದ ಸೆಕೆಂಡ್ ಹಾಫ್ ಆದ್ಮೇಲೆ ಕಂಪ್ಲೀಟ್ ಆಗಿ ಡ್ರ್ಯಾಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಒಂದೇ ಟ್ವಿಸ್ಟ್ ಬಂದಿದೆ ಅಲ್ಲಿ. ಅಲ್ಲಿ ಇನ್ನೇನು ಒಂದೇ ಟ್ವಿಸ್ಟ್ ಇನ್ನೇನಪ್ಪ, ಸುಮಾರು ಟ್ವಿಸ್ಟ್ ಇರಲಿಲ್ವಾ? ಇನ್ನೊಂದು ಟ್ವಿಸ್ಟ್ ಬಂದಿದೆ, ಅದನ್ನ ಕಂಟಿನ್ಯೂ ಆಗಿಲ್ಲ. ಇವಾಗ ನೆಕ್ಸ್ಟ್ ಹೇಳ್ತೀವಿ, ನೆಕ್ಸ್ಟ್ ಮೂವಿ ಒಳ್ಳೆ ರಿವ್ಯೂ ಕೊಡ್ತೀವಿ. ಬಾಸ್ ಒಂದು ಲಾಸ್ಟ್ ಸೀನ್ ನೋಟ್ ವಾಶ್ರೂಮ್ ಹೋಗಿದ್ದು ಬತ್ತವನೆ, ಒಂದು ರಿಯಾಕ್ಷನ್ ನೋಟ್ ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ. ಯಾಕೆ ಮಾಡ್ಕೊಂಡಿದ್ಯಾ? ಸ್ವಲ್ಪ ತಣ್ಣಗಾಗ್ಲಿ ಅಂತ ಈಟಾಗಿ ಬಂದ್ಬಿಟ್ಟಿದ್ಯಾ?
ಜೀವನ್ ಹೇಳು, ಮಾತಾಡಿ ಈಗ. ಏನ್ ಮಾತಾಡು? ಹಲೋ ಜೀವನ್. ಆಕ್ಟಿಂಗ್ ಮಾಡ್ತಾ ಜೀವನು ಗಾಬರಿ ಆಗಿರೋ ಸಮಯ. ಕಾರ್ ಮೇಲೆ ಐತೆ, ಏನ್ ಕತೆ ಈಗ ಅಂತ. ಜೀವನ್ ಏನ್ ಹೇಳ್ತೀರಾ? ನಿಮ್ ಕಾರು ಈ ತರ ಹೈಟ್ಗೆ ರೀಚ್ ಆಗಿರೋದು ನೋಡಿ. ಅವ್ರ ಮಾತೇ ಬರ್ತಾ ಇಲ್ಲ. ಫಿಲಮ್ ನೋಡು ಮಾತು ಬರ್ತಾ ಇಲ್ಲ, ಇದ್ ನೋಡು ಮಾತು ಬರ್ತಾ ಇಲ್ಲ ಅಣ್ಣ. ಮೇಲ್ಗಡೆ ಹಂಗೆ ಎತ್ಕೊಟ್ಬಿಡಿ ಅಣ್ಣ. ಪಾರ್ಸಲ್ ಪಾರ್ಸಲನ್ನು. ಆದ್ರೂ ಎಲ್ಲ ಅನ್ಕೋತಾ ಇರ್ತೀರಿ, ಯಾರು ಇವ್ರು ಯುದ್ಧ ಫಸ್ಟ್ ಟೈಮ್ ಏನೋ ಹಿಂಗೆ ಕಾರೆಲ್ಲ ಕೆಳಗೆ ಬರ್ತಾ ಇರೋದು ನೋಡ್ತಿರೋದು ಅಂತ. ಈಗ ನೀವು ರಿವ್ಯೂ ಹೇಳ್ಬೇಕು ಜೀವನ್. ಪ್ಯೂರ್ ಆಗಿ ಏನಿತ್ತು ಫೀಲ್ಸು? ಕಾರ್ತಿಕಿಂದ ಸ್ಟಾರ್ಟ್ ಮಾಡ್ಬಿಡುವ ಫಸ್ಟ್. ಕಾರ್ತಿಕ್ ಹೆಂಗ ಅನಿಸ್ತು? ಏನ್ ಇರ್ಲಿ ಹೇಳು. ಪಾರ್ಟ್ ಮಾಡಬೇಕು ಅಂತ ಮಾಡಿರೋ ಫಿಲಮು, ಆದ್ರೆ ಏನಂತಾರೆ ಸ್ವಲ್ಪ ಗಂಡಾಂತರಗಳಿಂದ ಪಾರ್ಟ್ಗಳು ಮಾಡಕ್ ಆಗ್ಲಿಲ್ವೇನೋ, ಅದಕ್ಕೋಸ್ಕರ ಎಂಡಿಂಗ್ ಸ್ವಲ್ಪ ಜಪಾನ್ಗಳು ಜಾಸ್ತಿ ಇದೆ, ಏನೇನೋ ಹೋಗ್ಬಿಟ್ಟವ್ರು, ಅದಕ್ಕೋಸ್ಕರ ಮೇ ಬಿ ಅಷ್ಟೇ. ನಿಮ್ಗೆ ಜೀವನ್? ಗೈಸ್ ಎಲ್ಲ ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೊ ಗುಡ್. ಅದ್ರಲ್ಲೆಲ್ಲ ಏನಿಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ. ಬಟ್ ಏನು ಅಂತಂದ್ರೆ ಥಿಂಗ್ ವಾಸ್ ಲಾಸ್ಟ್ ಅಲ್ಲಿ ಡೆವೇಲ್ ಅಂತ ಕೈ ಹಿಂಗ್ ಅಂತಾರೆ, ಅದಂದಿಲ್ಲ ಅಂದ್ರೆ ಪ್ರಾಪರ್ ಮೂವಿ. ಅದೊಂದ್ರಿಂದ ಸ್ವಲ್ಪ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ನಂದು ಅದೇ ಸೇಮ್ ರಿವ್ಯೂ. ಫ್ಯಾನ್ ಆಗಿ ನೋಡ್ತೀನಿ ಅಂದ್ರೆ ಕಾಪಿ ಪೇಸ್ಟ್ ವಾಲಾನೇ, ಕಾಪಿ ಪೇಸ್ಟ್ ಐತರ ಏನಂದ್ರೆ ಈಗ ಫ್ಯಾನ್ ಆಗಿ ನೋಡ್ತೀನಿ ಅಂದ್ರೆ ಆಕ್ಟಿಂಗ್ ಅಂತೂ ಸಕ್ಕದಾಗಿತ್ತು. ಈಗ ಮಾಮೂಲಿ Acting ಬಗ್ಗೆ ಆಕ್ಟಿಂಗು, It's ಆಮೇಲೆ about movie. ಸ್ಕ್ರೀನ್ ಪ್ರೆಸೆನ್ಸ್ ನಮ್ Movie ಬಗ್ಗೆ ಬಾಸ್ತು ಮಾತಾಡಂಗೆ ಇಲ್ಲ. ಅದು ಈಗ ನಾರ್ಮಲ್ ಆಗಿ ಮೂವಿ ನೋಡ್ತೀನಿ, ಕ್ಯಾಶುವಲ್ ಆಗಿ ಮಾಮೂಲಿ ಏನಂತಾರಲ್ಲ ಕಾಮನ್ ಮ್ಯಾನ್ ಆಗಿ ನೋಡ್ತೀನಿ ಮೂವಿನ ಅಂತ ಆ ವ್ಯೂ ಅಲ್ಲಿ ಹೇಳೋದಾದ್ರೆ ಅದೇ ಕನ್ಫ್ಯೂಷನ್ಸು. ಸ್ಟಾರ್ಟಿಂಗ್ಗೆ ಸಖತ್ತು ಏನಂತಾರಲ್ಲ ಸ್ಟಾರ್ಟಿಂಗ್ದು ಮೂಮೆಂಟ್ ಕೊಟ್ಟಿಲ್ಲ, ಅಲ್ಲೊಂದು ಸ್ವಲ್ಪ. ಅದಾದ್ಮೇಲೆ ಟ್ವಿಸ್ಟ್ಗಳು ಒಂದೊಂದು ಸಕ್ಕದಾಗಿತ್ತು, ಆದ್ರೆ ಒಂದೊಂದು ಇಷ್ಟೊಂದು ಓವರ್ ಆಯ್ತು ಅಂತ ಅನಿಸ್ತು. ಆದ್ರೆ ಒನ್ ಟೈಮ್ ವಾಚಬಲ್ ಇದು ಅಷ್ಟೊಂದು ನಾನು ನೋಡಿದ್ರು ರಿವ್ಯೂಗಳಲ್ಲಿ ಕಂಡಮ್ ಮಾಡಿದಷ್ಟು ಕೆಟ್ಟದಾಗಿಲ್ಲ. ಫಿಲಮು ಸಕ್ಕದಾಗಿದೆ. ನೀವು ಫಿಲಮ್ ಥಿಯೇಟರ್ ಬಂದು ನೋಡಿ, ಇಷ್ಟಪಡ್ತೀರಾ. ಅದೇ ಏನು ಎಲ್ಲ ಡ್ರಾಬ್ಯಾಕ್ ಇದ್ದೇ ಇರ್ತದೆ. ಡೆವಿಲ್ ಆಗ್ಬೇಡಿ, ಅವಾಯ್ಡ್ ಮಾಡಿ ಕರ್ಕೊಂಡೋಗಕ್ಕೆ. ಯಶವಂತ್ ಕೈ ಕಟ್ಕೋತಿದ್ದಾಗ ನಿದ್ದೆ ಮಾಡ್ಬಿಟ್ನಾ ಅಂತ ಅನ್ಕೊಂಡ್ಬಿಟ್ಟೆ ನಾನು. ನಿದ್ದೆ ಎಲ್ಲ ಮಾಡೋ ಚಾನ್ಸ್ ಇಲ್ಲ. ಆ ಸಾಂಗ್ ಅದ್ ಹೆಂಗ್ ಬತ್ತು ಅಂತ ಸ್ಟಾರ್ಟ್ ನೋಡಿದ ತಕ್ಷಣ ಇದ್ರೆ ನೆಮ್ಮದಿ ಆಗಿರ್ಬೇಕಂದ್ರೆ ಸಾಂಗ್ ಬರ್ಬಿಡ್ತು ಕಣ್ಣ. ಆದ್ರೂ ಆ ಡಬಲ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಕ್ರೇಜಿ. ಒಂದೊಂದು ಇದ್ರಲ್ಲಂತೂ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲೋ ತಗೋಗಿರ್ತಾರೆ ಫಿಲಮ್ ನ, ಇನ್ನೊಂದ್ ಮೂಮೆಂಟ್ ಅಲ್ಲಿ ಅದೇ ತರ ಡ್ರಾಪ್ ಮಾಡ್ತಾರೆ. ಏನಂದ್ರೆ ಅದೇ ಡೈರೆಕ್ಷನ್ ಇನ್ನೂ ವರ್ಕ್ ಮಾಡ್ಬೇಕಿತ್ತು. ಆದ್ರೂ ನಮ್ ಬಾಸ್ ಇಟ್ಕೊಂಡು ಒಳ್ಳೆ ಮೂವಿ ಮಾಡೋರು ಇನ್ನೂ ಬಂದೇ ಇಲ್ಲ, ಬರೋದು ಇಲ್ಲ ಅನ್ಕೊಳಂಗ್ ಆಯ್ತೈತೆ ಎಲ್ಲ ಮೂವಿಗಳು ನೋಡ್ತಾ ಇದ್ಮೇಲೆ. ಬಟ್ ಕಾಟೇರ ಇದು ಚೆನ್ನಾಗಿದೆ, ಬಂದ್ ನೋಡಿ ಥಿಯೇಟರ್ಗೆ. ಅಷ್ಟೇ, ಜಾಸ್ತಿ ಮಾತಾಡಿದ್ರೆ ಫಿಲಮ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ವ್ಲಾಗ್ ದೊಡ್ಡ ಆಯ್ತದೆ, ಸ್ಕಿಪ್ ಮಾಡ್ತೀರಾ, ಓಡಿಸ್ತೀರಾ. ಈ ವ್ಲಾಗ್ ನ ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸ್ತಾ ಇದೀವಿ. ಮುಂದೆ ಏನಾದ್ರು ಸೀನ್ಸ್ ಇದ್ರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ ಸದ್ಯಕ್ಕೆ ಬಾಯ್, ಟೇಕ್ ಕೇರ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ, ಒಟ್ನಲ್ಲಿ ಮಾಡ್ತಾ ಇರಿ, ಪ್ರಮೋಟ್ ಮಾಡ್ತಾ ಇರಿ. ನೀವು ಎಷ್ಟು ಲವ್ ಅಂಡ್ ಸಪೋರ್ಟ್ ಕೊಡ್ತೀರಾ ಅಷ್ಟು ವಿಡಿಯೋಸ್ ಮಾಡಕ್ಕೆ. ಇವನೇ ಜೆ ಇವ್ನು ಹೇಳ್ಕೋಬೇಕು ಅಂತ ಹೇಳ್ಕೊಳತರ ಐತೆ. ಆದ್ರೆ ವಿಡಿಯೋದಲ್ಲಿ ಮಾತ್ರ ಅದ್ ಹೆಸರು ಮಾತ್ರ ತಗೊಂಡಿರೋದು ಜೆ ಅಂತ. ಏನ್ ಪಾರ್ಟ್ನರ್ಸ್ ಅಂತ ಏನಿಲ್ಲ, ಏನ್ ಆತರ ಎಲ್ಲ ಏನಿಲ್ಲ. 100 ವ್ಯೂಸ್ ಬರ್ತಾ ಇಲ್ಲ, ಎಲ್ಲೋ ಹೋಯ್ತು ಎಲ್ಲರೂ ಹೋದ್ರೆ ಖರ್ಚು ನೋಡಕದಾನೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಸರಿ ಗಾಯ್ಸ್, ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಹೇಳ್ಬಿಡಿ. ಬ್ಯಾಕ್ ಟು ಅವರ್ ಅನದರ್ ಯೂಟ್ಯೂಬ್ ಚಾನಲ್. ಅದು ಕಟ್ಟಿದು